ನಿಮ್ಮ ಏನೂ ಇಲ್ಲದೆ ಇದ್ದರೂ ಸ್ಟೇಷನ್ ಮೆಟ್ಲು ಹತ್ಬೇಕಾಗುತ್ತೆ. ಸೂರ್ಯ ರಾಶಿಯಾಧಿಪತಿ ಸೂರ್ಯ ಕಟಕ ರಾಶಿಗೆ ಬರ್ತಾನೆ. 12ನೇ ಮನೆಗೆ ಸೂರ್ಯ ಬಂದ ಅಂದರೆ ಅವನು ಸೂರ್ಯ ಮತ್ತು ಗುರು ಕೂಡ 12ನೇ ಮನೆಯಲ್ಲಿದ್ದಾನೆ. ಈ ಎರಡೂ ಗ್ರಹಗಳು ಇಬ್ಬರೂ ಸೇರಿ 7ನೇ ದೃಷ್ಟಿ ಮಕರ ರಾಶಿ ಮೇಲೆ ಬೀಳ್ತಾ ಹೋಗುತ್ತೆ. ಮಕರ ರಾಶಿ 7ನೇ ದೃಷ್ಟಿ ಇರೋ ಮನೆಯಿಂದ 7ನೇ ಮನೆ ನೋಡಿದಾಗ ಸಿಂಹ ರಾಶಿಗೆ 6ನೇ ಮನೆ ಆಗುತ್ತೆ. 6ನೇ ಮನೆ ಮತ್ತು ಕೋರ್ಟು ಕೇಸು ಏನೂ ಮಾಡದೇ ಇದ್ರೂ ಎಲ್ಲೋ ಒಂದು ಕಡೆ ಹುಡುಕೊಂಡೋಗಿ ನಿಮ್ಮಷ್ಟಕ್ಕೆ ನೀವೇ ತಲೆ ಮೇಲೆ ಹಾಕ್ಕೊಳ್ತೀರಾ, ನೀವೇ ಕಂಪ್ಲೇಂಟ್ ಕೊಡೋದು, ನಿಮ್ಮ ಮೇಲೆ ಕೇಸ್ ಹಾಕ್ಕೊಳ್ಳೋದು, ನಿಮ್ಮಿಂದನೇ ಜಗಳ ಸ್ಟಾರ್ಟ್ ಆಗುತ್ತೆ. ಯಾರೋ ಒಂದು ಜಗಳ ಮಾಡೋದಲ್ಲ, ನೀವೇ ಜಗಳಕ್ಕೆ ಮುಖ್ಯ ಕಾರಣಕರ್ತರಾಗಿರ್ತಾರೆ. ಯಾಕಂದರೆ 6ನೇ ಮನೆ ಮೇಲೆ ದೃಷ್ಟಿ, ಅದು ಯಾರ ಮನೆ? ಶನಿ ಮನೆ ಆಗಿರುತ್ತೆ. 6ನೇ ಮನೆ ಮಕರ ರಾಶಿ ಮೇಲೆ ಇರೋ ಮನೆಯಿಂದ ಗುರು ಮತ್ತು ಸೂರ್ಯ ದೃಷ್ಟಿ ಬಿದ್ದರೆ ಅದು ಶನಿ ಮನೆ. ಶನಿ 8ನೇ ಮನೇಲಿದ್ದಾನೆ. ಅವನು ಫಲನ ಕೊಟ್ಟೇ ಕೊಡಬೇಕಲ್ವಾ. ಸೀಕ್ರೆಟಾಗಿ ಏನೇನೆಲ್ಲ ವ್ಯವಹಾರ ಮಾಡ್ತಿರ್ತೀರಾ ಗೊತ್ತಿಲ್ದಿರ, ಅಕಸ್ಮಾತ್ ಯಾವುದಾದ್ರೂ ನೋಡಿ ಸಿಂಹ ರಾಶಿ ಅಂತ ಬಂದಾಗ ಗೊತ್ತಿಲ್ದಿರ ವ್ಯವಹಾರ ಅಂತಂದರೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ಸಣ್ಣ ಪುಟ್ಟ ತಪ್ಪಾದಾಗ ಕೆಲಸ ಕಳ್ಕೊಳ್ಳೋ ಅಂಥದ್ದು, IT ರೈಡ್ ಆಗುವಂಥದ್ದು, ಅಥವಾ ನಿಮ್ಮ ಜಮೀನಾಗಿರ್ಬೋದು, ನಿಮ್ಮ ಆಸ್ತಿ ಮೇಲೆ ಯಾವುದಾದ್ರೂ ವಿವಾದಗಳು ಬರ್ತಕ್ಕಂಥದ್ದು, ಅಥವಾ ಕೋರ್ಟು ಕೇಸು ಪ್ರಾಬ್ಲಮ್ ಬರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಸಿಂಹ ರಾಶಿಯವ್ರಿಗೆ ನಡೆಯುತ್ತೆ. ಏನೂ ಇಲ್ಲ ಅಂದರೆ ನೀವೇನು ಕೆಲಸ ಮಾಡ್ತಿರ್ತೀರ ಆ ಕೆಲಸ ಕಾರ್ಯದಲ್ಲೂ ಕೂಡ ಏನೋ ಒಂಥರ ಕಿರುಕುಳ. ಯಾಕಂದರೆ ಕೇತು ಆಲ್ರೆಡಿ ಸಿಂಹ ರಾಶಿಯಲ್ಲಿದ್ದಾನೆ.